ಓಂ ಶಾಂತಿ. ಡೇಟ್ ಆಗಿದೆ 3 ಅಕ್ಟೋಬರ್ 1975. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ವಿಶಾಲ ಬುದ್ಧಿ. ನಮ್ಮ ಬುದ್ಧಿ ಹೇಗಿರಬೇಕು? ಫ್ರಾಕ್ ದಿಲ್ ಅಂತ ಹೇಳ್ತಾರಲ್ಲ ಬಾಬಾ, ವಿಶಾಲ ಬುದ್ಧಿ, ದೊಡ್ಡ ಮನಸ್ಸು ಅಂತ ಹೇಳ್ತೀವಿ. ಬೇಗಂಪುರ್ ಕೆ ಬಾದಶಾಹ ಬನನೆ ವಾಲೆ ಬಾಬಾ ನಮ್ಮನ್ನು ಏನು ಮಾಡ್ತಿದ್ದಾರೆ? ಬೇಗಂಪುರ್, ದುಃಖ ಇಲ್ಲದ ಜಗತ್ತಿನ ರಾಜ ಮಾಡುವಂತಹ ಶಿವಬಾಬಾ. ಸರ್ವ ಖುಷಿಯೋಂಕೆ ಖಜಾನೋಂಕಿ ಚಾವಿ, ಎಲ್ಲ ಖುಷಿಗಳ ಖಜಾನೆಯ ಚಾವಿ ಪ್ರದಾನ್ ಕರ್ನೆ ವಾಲೆ ಬಾಬಾ ನಮಗೆ ಚಾವಿ ಕೊಟ್ಟಿದ್ದಾರಲ್ಲ. ಖುಷಿ ಖಜಾನ ಚಾವಿ ಯಾವುದು? ಮೇರಾ ಬಾಬಾ ಅಂತ ಒಂದು ಕಡೆ ಇಡ್ತಾರೆ, ಮತ್ತು ಇನ್ನೊಂದು ಕಡೆ ಮೊನ್ನೆ ಇನ್ನೊಂದು ಚಾವಿ ಹೇಳಿದರು ಬಾಬಾ. ಮೇ ಕೌನ್ ಹೋ ಮೇ ಕ್ಯಾ ಹೂ ಯಾ ಮಾಯ್ ವಾಟ್ ಯಾ ಮಾಯ್, ಅದನ್ನೇ ಒಂದು ಚಾವಿನೇ. ಅದಕ್ಕೆ ಬಾಬಾ ಹೇಳ್ತಾರೆ, ಸರ್ವ ಖುಷಿಗಳ ಖಜಾನೆಯ ಚಾವಿಯನ್ನು ಕೊಡುವಂತಹ ಶಿವಬಾಬಾ. ಬಚ್ಚೋಂ ಪ್ರತಿ ಬೋಲೆ, ಮಕ್ಕಳಿಗೆ ಹೇಳ್ತಾರೆ ಬಾಬಾ, सभी अपने को विधाता बाप द्वारा विधि और विधान को जानने वाले समझते हो. ಬಾಬಾ ಕೇಳ್ತಾರೆ, ಎಲ್ಲರೂ ತಮ್ಮನ್ನು ತಾವು ವಿಧಾತ ತಂದೆಯ ಮುಖಾಂತರ ವಿಧಿ ಮತ್ತು ವಿಧಾನವನ್ನು ನಾನು ವಿಧಾನ ತಿಳ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ದೀರೇನು? ವಿಧಾತ ಯಾರು? ಶಿವಬಾಬಾ. ವಿಧಾತ ಶಿವಬಾಬಾ ನಮಗೆ ವಿಧಿ ವಿಧಾನಗಳನ್ನು ಹೇಳಿದ್ದಾರಲ್ಲ. ಏನು ವಿಧಿ ವಿಧಾನ? ಮೊದಲೇ ವಿಧಿ ಏನು? ಮೆಕ್ಕೌನ್. ಅಮೃತ ವೇಳೆದೊಳಗೆ ಹೇಳ್ತೀವಿ, ಯೋಗ ಮಾಡ್ತೀವಿ. ಹೆಂಗೆ ಮಾಡೋದು ಯೋಗ? ಆತ್ಮ ಸಮಜ್, ಆತ್ಮ ಸಮಜ್ ಬಾಪ್ಕೋ ಯಾದ್ ಕರ್ನಾ, ಮೊದಲೇ ವಿಧಿ ಇದು. ಸುಮ್ಮನೆ ಬಂದು ಅಮೃತ ವೇಳೆದೊಳಗೆ ಕೂತ್ಕೊಳ್ಳು ಬಾಬಾ ಬಾಬಾ ಅಂತ ಕೂಡೋದಲ್ಲ. ಫಸ್ಟ್ ಕೆಲಸ ಏನು? ಮೇ ಕೌನ್. ಫಸ್ಟ್ ಕೆಲಸ ಏನು? ಮೇ ಕೌನ್ ಹೂ ಮೇರಾ ಕೌನ್ ಹೇ. ಅದನ್ನು ನೆನಪು ಮಾಡಿಕೊಂಡು ಇಂಥ ಎಲ್ಲ ವಿಧಿಗಳನ್ನು ಬಾಬಾ ನಮಗೆ ವಿಧಿ ವಿಧಾನಗಳನ್ನು ಕಲಿಸಿದಾರಲ್ಲ, ಅದನ್ನು ತಿಳ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ದೀರೇನು? ವಿಧಿ और विधान को जानने वाले हर संकल्प और हर कर्म में सिद्धि स्वरूप होते हैं. ಒಂದು ವೇಳೆ ನಿಮಗೆ ವಿಧಿ ವಿಧಾನ ನನಗೆ ಗೊತ್ತಿದೆ ಅಂತ ನೀವೇನಾದರೂ ತಿಳ್ಕೊಂಡಿದ್ರೆ, ಪ್ರತಿಯೊಂದು ಸಂಕಲ್ಪ ಪ್ರತಿಯೊಂದು ಕರ್ಮದಲ್ಲಿ ನಿಮಗೆ ಇಷ್ಟೊತ್ತಿಗಾಗಲೇ ಏನಾಗಿರ್ತದೆ? ಸಿದ್ಧಿ ಸ್ವರೂಪ ಆಗಿರ್ತೀರಾ ಅಂತ ಹೇಳ್ತಾರೆ ಬಾಬಾ. ಐಸೆ ಅಪನೆ ಕೋ ಅನುಭವ ಕರ್ತೆ ಹೋ, ನಾನು ಆತ್ಮ ಸಿದ್ಧಿ ಸ್ವರೂಪ ಇದ್ದೀನಿ ಅಂತ ಅನುಭವ ಮಾಡ್ತೀರೇನು? ಸಿದ್ಧಿ ಸ್ವರೂಪ ಅರ್ಥಾತ್ ಬೇಗಂಪುರ್ ಕಾ ಬಾದಶಾಹ. ಸಿದ್ಧಿ ಸ್ವರೂಪ ಅಂತಂದ್ರೆ ನಾವೇನು ತಿಳ್ಕೊಂಡಿವಿ? ನಾವು ಅಂದ್ಕೊಂಡದ್ದೆಲ್ಲ ಆಗಬೇಕು, ಅದಲ್ಲ. ಬಾಬಾ ಹೇಳ್ತಾರೆ, ಸಿದ್ಧಿ ಸ್ವರೂಪದ ಅರ್ಥ ಏನು? ಬೇಗಂಪುರ್ ಕಾ ಬಾದಶಾಹ. ನನಗೆ ಗಮ್ಮೆ ಇಲ್ಲ, ನನಗೆ ದುಃಖನೇ ಇಲ್ಲ, ಹೀಗೆ ಇರಬೇಕದು. ಹೇಗೆ? ಬೇಗಂಪುರ್ ಬಾದಶಾಹ ಥರ ಇರಬೇಕು. ನನಗೇನೋ ದುಃಖ ಇಲ್ಲ, ನಾನು ಹೆಂಗಿದ್ದೀನಿ? ರಾಜ ಇದ್ದಂಗಿದ್ದೀನಿ ಅಂತ ಅನುಭವ ಮಾಡ್ತೀರೇನು? ನನಗೆಲ್ಲ ಸಿಕ್ಕಿದೆ. ದುಃಖ ಯಾವಾಗ ಬರ್ತದೆ? ನಾನು ಅಂದ್ಕೊಂಡದ್ದೇನೋ ಆಗಲಿಲ್ಲ ಅಂದ್ಕೊಳ್ಳೇ ಏನು ಬರ್ತದೆ ದುಃಖ. ಈ ಸದ್ಯಕ್ಕೆ ಅಂದ್ಕೊಂಡದ್ದು ಆಗಲಿಲ್ಲ ಅನ್ನೋದೇನದ? ಈಗ ಅಂದ್ಕೊಂಡದ್ದು ಆಗಿಲ್ಲ ಅಂತ ಅನ್ನೋದು ಏನಾರ ಅದ ನಮಗೆ? ಜೋ ಪಾನಾ ಥಾ ಏನು ಪಾಲಿಯ. ಹುಟ್ಟಿದ ಉದ್ದೇಶ ಏನು? ನಮ್ಮ ಹುಟ್ಟಿನ ಉದ್ದೇಶ ಏನು? ಭಗವಂತನನ್ನು ಪಡ್ಕೊಳ್ಳೋದೇ ನಮ್ಮ ಹುಟ್ಟಿನ ಉದ್ದೇಶ. ಅದನ್ನು ಪಡ್ಕೊಂಡಾಯ್ತಲ್ಲ, ಇನ್ನೇನು ಬೇಕಾಗಿದೆ ನಮಗೆ? ಇನ್ನೇನೋ ನಮಗೆ ಬೇಕಾಗಿಲ್ಲ ಅಂತಂದಾಗ ಆಟೋಮೆಟಿಕ್ಕಾಗಿ ನಾವೇನಿರ್ತೀವಿ? ದುಃಖನೇ ಇಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಅದನ್ನು ಅನುಭವಿಸ್ಲಿಕ್ಕತ್ತೀರಿ. ಸಿದ್ಧಿ ಸ್ವರೂಪ ಅರ್ಥ ಅಂದರೆ ಏನು? ಬೇಗಂಪುರ್ ಕಾ ಬಾದಶಾಹ. ಭವಿಷ್ಯ ರಾಜ್ಯ ಭಾಗ್ಯ ಪ್ರಾಪ್ತ ಕರ್ನೆಗೆ ಪೆಹ್ಲೆ ನಾವಿಲ್ಲಿ ಇದಕ್ಕೆ ಬಂದಿದ್ದೀವಿ? ಸತ್ಯುಗದಲ್ಲಿ ರಾಜ ಆಗಬೇಕು ಅಂತ ಬಂದಿದ್ದೀವಿ. ಆ ಪದವಿ ಪಡ್ಕೊಳ್ಳೋಕ್ಕಿಂತ ಮುಂಚೆನೇ ವರ್ತಮಾನ ಸಮಯ ಭೀ ಬೇಗಂಪುರ್ ಕೆ ಬಾದಶಾಹ ಹೋ.
ಈ ಸದ್ಯದ ಸಮಯದಲ್ಲಿ ನೀವು ಹೆಂಗಿರಬೇಕು? ಬೇಗಂಪುರ್ ಬಾದಶಾಹ ಥರ ಇದ್ದೀರಾ. ನನಗೇನೂ ಬೇಡ, ನನಗೆಲ್ಲ ಇದೆ, ನಾನು ಖುಷಿಯಾಗಿದ್ದೀನಿ, ನಾನು ಆರಾಮಾಗಿದ್ದೀನಿ ಅಂತ ಅನುಭವ ಮಾಡ್ತೀರೇನು ಅಂತ ಕೇಳ್ತಾರೆ ಬಾಬಾ. ಅರ್ಥಾತ್ ಸಂಕಲ್ಪ ಮೇ ಭಿ ಗಮ್ ಅರ್ಥಾತ್ ದುಃಖ ಕಿ ಲಹರ್ ನ ಹೋ. ಸಂಕಲ್ಪದಲ್ಲಿ ಒಂದು ಚೂರು ಏನಿರೋಂಗಿಲ್ಲ, ದುಃಖದ ಒಂದು ಸ್ವಲ್ಪ ಅಲೆ ಇರುವಂಗಿಲ್ಲ ಅಂತಾರೆ ಬಾಬಾ. ಕ್ಯೋಂಕಿ ದುಃಖಧಾಮ್ ಸೆ ನಿಕಲ್ ಅಬ್ ಸಂಗಮ ಯುಗ ಪರ್ ಖಡೆ ಹೋ. ಎಲ್ಲಿ ನಿಂತಿದ್ದೀರಾ ನೀವು? ದುಃಖ ಮಾಡ್ತೀವಿ, ದುಃಖ ಅನುಭವಿಸ್ತೀವಿ ಅಂದರೆ ಎಲ್ಲಿದ್ದೀವಿ ಅಂತ ಅರ್ಥ ಏನೋ ನಾವು ಕಲಿಯುಗದೊಳಗೆ ಇದ್ದೀವಿ ಅಂತ ಅರ್ಥ. ಇಲ್ಲೇ ತಿಳ್ಕೊಬೇಕು ನಾವು, ಕಲಿಯುಗದೊಳಗಿದ್ದೀವ, ಸಂಗಮದಲ್ಲಿದ್ದೀವ. ಸಂಗಮದಲ್ಲಿದ್ದೀವಿ ಅಂದರೆ ಬೇಗಂಪುರ್ ಬಾದಶಾಹ ಥರ ಇರಬೇಕು. ಅದಕ್ಕೆ ಹೇಳ್ತಾರೆ ಬಾಬಾ, ಸಂಕಲ್ಪ ಮೇ ಭಿ ಗಮ್ ಅರ್ಥಾತ್ ದುಃಖ ಕಿ ಲಹರ್ ನ ಹೋ ಕ್ಯೋಂಕಿ ದುಃಖಧಾಮ್ ಸೆ ನಿಕಲ್ ಅಬ್ ಸಂಗಮ ಯುಗ ಪರ್ ಖಡೆ ಹೋ. ಎಲ್ಲಿ ನಿಂತೀವಿ ಈಗ ನಾವು? ಸಂಗಮದಲ್ಲಿ ನಿಂತಿದ್ದೀವಿ ಅಂತಂದರೆ ನಮ್ಗೆ ಯಾರು ಸಿಕ್ಕಿದ್ದಾರೆ? ಮತ್ತು ಎಲ್ಲಿ ಯಾಕೆ ದುಃಖ ಅಂತಾರೆ ಬಾಬಾ. ऐसे ಸಂಗಮಯುಗಿ ಬೇಗಂಪುರ್ ಕೆ ಬಾದಶಾಹ ಅಪನೆ ಕೋ ಸಮಜ್ತೆ ಹೋದ. ಈ ಥರ ನಾನಾತ್ಮ ಸಂಗಮಯುಗದ ಬೇಗಂಪುರ್ ಬಾದಶಾಹ ಇದ್ದೀನಿ ಅಂತ ತಿಳ್ಕೊಂಡಿದ್ದೀರಾ? ಬೇಗಂಪುರ್ ಕಾ ಬಾದಶಾಹ ಅರ್ಥಾತ್ ಸರ್ವ ಖುಷಿಯೋಂ ಕೆ ಖಜಾನೆ ಕಾ ಮಾಲಿಕ್. ಬೇಗಂಪುರದ ಬಾದಶಾಹದ ಅರ್ಥ ಏನೋ? ಎಲ್ಲ ಖುಷಿಗಳ ಖಜಾನೆಯ ಮಾಲೀಕ ನಾನು. ಎಲ್ಲ ಖಜಾನೆಗಳು ಅಂದರೆ ಯಾವುದು? ಶಾಂತಿ. ಶಾಂತಿಯ ಮಾಲೀಕ ಇದ್ದೀರಾ ನಾನು. ಮತ್ತು ಪ್ರೇಮ, ಆನಂದ, ಈ ಎಲ್ಲದರ ಮಾಲೀಕ ಇದ್ದೀನಾ ಅಂತ ಕೇಳ್ತಾರೆ ಬಾಬಾ. ಮಾಲೀಕ ಇದ್ದೀನಿ ಅಂತಂದರೆ ಅದರ ಅನುಭವದೊಳಗದಿ ನೀನು. ಇಸ್ ಅಧಿಕಾರ ಕೆ ಕಾರಣ ಬಾಬಾ ಹೇಳ್ತಾರೆ, ಖುಷಿಯೋಂ ಕಾ ಖಜಾನಾ ಬ್ರಾಹ್ಮಣೋಂ ಕಾ ಜನ್ಮಸಿದ್ಧ ಅಧಿಕಾರ ಹೈ. ನಾವು ಬ್ರಾಹ್ಮಣರ ಜನ್ಮಸಿದ್ಧ ಅಧಿಕಾರ ಏನು? ಖುಷಿ ಖುಷಿ ಖುಷಿ. ಬಾಬಾ ಹೇಳ್ತಾರೆ, ಇಸ್ ಅಧಿಕಾರ ಕೆ ಕಾರಣ ಹಿ ಆಜ್ ಶ್ರೇಷ್ಠ ಆತ್ಮಾओं के नाम और रूप का ಸತ್ಕಾರ ಹೋತಾ रहता है. ನಮಗೆ ಸತ್ಕಾರ ಯಾಕಾಗ್ತದೆ? ಬ್ರಾಹ್ಮಣರ ಸತ್ಕಾರ ಯಾಕಾಗ್ತದೆ? ಬ್ರಾಹ್ಮಣ ಅಂದ್ರೇ ಖುಷಿ, ಬ್ರಾಹ್ಮಣ ಅಂದ್ರೇ ಶಾಂತಿ, ಬ್ರಾಹ್ಮಣ ಅಂದ್ರೇ ಪವಿತ್ರತ, ಬ್ರಾಹ್ಮಣ ಅಂದ್ರೇ ಆನಂದ. ಈ ಎಲ್ಲ ಗುಣಗಳು ನಮ್ಮಲ್ಲಿರೋದ್ರಿಂದ ನಮ್ಮ ಸತ್ಕಾರ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ಬಾಬಾ ಹೇಳ್ತಾರೆ, ऐसे बेगमपुर के बादशाह जिन्हों का नाम लेने से ही अनेक आत्माओं के अल्पकाल के लिए दुख दूर हो जाते हैं, जिनके चित्रों को देखते चरित्रों का गायन करते हैं और दुखी आत्मा खुशी का अनुभव करने लगती है, ऐसे चैतन्य आप स्वयं बेगमपुर के बादशाह हो. ದೇವಿ ಫೋಟೋ ಇಟ್ಕೊಂಡು ಕೂಡಲೇ ಏನು ಅನಿಸ್ತೈತೆ ನಮ್ಗೆ? ದೇವಿ ಫೋಟೋ ಎದುರುಗಡೆ ಕೂತ್ಕೊಂಡಾಗ ಅವಳು ಹೆಂಗಿರ್ತಾಳೆ? ಅವಳ ಮುಖ ಹೆಂಗಿರ್ತದೆ? ಅವಳ ಮುಖ ಐತಿ. ದೇವಿ ಒಬ್ಬ ದೇವಿಗಳ ಫೋಟೋ ಅವಳ ಮುಖ ಅದಾವು. ನೋಡಿದ ಕೂಡಲೇ ನಮ್ಗೆ ಏನಾಗ್ತದೆ? ಖುಷಿ ಬಂದ್ಬಿಡ್ತದಲ್ಲ. ಬರೀ ಸ್ಥೂಲ ಫೋಟೋ ನೋಡಿದ್ರೇ ನಮಗೆ ಖುಷಿ ಆಗ್ತದೆ. ನೀವೇನಿದ್ದೀರಾ? ಚೈತನ್ಯ ದೇವಿಗಳು. ನಿಮ್ಮನ್ನು ನೋಡಿದ ತಕ್ಷಣ ಎಲ್ಲರಿಗೂ ಏನಾಗಬೇಕು? ಹಂಗಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಬೇಗಂಪುರ್ ಕೆ ಬಾದಶಾಹ ಹೋ, ಅನುಭವಿಸ್ತಾ ಇದ್ದೀರೇನು ಆ ಥರ? ಅಪನೇ ಖಜಾನೋಂಕೋ ಜಾನ್ತೆ ಹೋ, ನಿಮ್ಮ ಖಜಾನೆಗಳು ಏನು ಅಂತ ನಿಮಗೆ ಗೊತ್ತಾ ಅಂತ ಕೇಳ್ತಾರೆ ಬಾಬಾ. ಗೊತ್ತದಾವು? ಏನೇನದಾವು ಖಜಾನೆಗಳು? ನಮ್ಮ ಹೇಳ್ತೀವಿ ಅದಿವ ಅಂತ ಕೇಳ್ತಾರೆ ಬಾಬಾ. सर्व खजानों को स्मृति में रखते हुए सदा हर्षित अर्थात सदा प्रकृति और 5 विकारों के आक्रमण से परे. ಬಾಬಾ ಹೇಳ್ತಾರೆ, ಸರ್ವ ಖಜಾನೆಗಳ ಸ್ಮೃತಿನಲ್ಲಿ ಇರ್ತಾ ಯಾವಾಗಲೂ ಹರ್ಷಿತ ಅಂದರೆ ಸದಾ ಪ್ರಕೃತಿ ಮತ್ತು 5 ತತ್ವಗಳ ಆಕ್ರಮಣದಿಂದ ಮೇಲಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಅವು ನಿಮಗೇನಾದರೂ ಆಕ್ರಮಣ ಮಾಡ್ತಾವೇನು?
ಅಥವಾ ಅದರಿಂದ ಭಿನ್ನ ಆಗಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಇಸಿ ಖುಷಿಗೆ ಖಜಾನೋ ಸೆ ಸಂಪನ್ನ ಸ್ವರೂಪ್ ಏಕ್ ಬಾಪ್ ದೂಸರಾ ದ ಕೋಯಿ. ಈ ಸಂಪನ್ನ ಸ್ವರೂಪ ಏನಿರ್ಬೇಕು ನಮಗೆ? ಒಬ್ಬ ತಂದೆ ಬಿಟ್ಟರೆ ನಮಗೆ ಏನೂ ಬೇಡ. ಐಸಾ ಅನುಭವ ಕರ್ತೆ ಹೋ? ಇಲ್ಲಿನ ಅವ್ರು ಬೇಕು ಇವ್ರು ಬೇಕು, ಅವ್ರಿದ್ರು ಚಲೋ ಇವ್ರಿದ್ರು ಚಲೋ, ಅವ್ರು ಬರಲಿ ಇವ್ರು ಬರಲಿ, ಅವ್ರು ಹೋಗಲಿ ಇವ್ರು ಹೋಗಲಿ ಅಂತದನೋ? ಸಾಕು ನನಗೊಬ್ಬ ಬಾಬಾ ಅಂತ ಇದೆಯೋ ಅಂತ ಕೇಳ್ತಾರೆ ಬಾಬಾ. ಖಜಾನೋ ಕಿ ಚಾಬಿ ತೋ ಮಜಬೂತ್ ರಕ್ತೆ ಹೋನ? ಖಜಾನೆಯ ಚಾವಿ ಮಜಬೂತ್ ಇದೆ ಇಲ್ಲೋ ಅಂತ ಕೇಳ್ತಾರೆ ಬಾಬಾ. ಚಾಬಿ ಕೋ ಖೋ ತೋ ನಹಿ ದೇತೆ? ಚಾವಿ ಏನಾದ್ರು ಕಳ್ಕೊತೀರೇನು ಅಂತ ಕೇಳ್ತಾರೆ ಬಾಬಾ. ಎದ್ರ ಚಾವಿ? ಖುಷಿ ಖಜಾನೆ. ಎಲ್ಲ ಖಜಾನೆಗಳ ಚಾವಿ ಏನಾದರೂ ಕಳ್ಕೊತಿರೇನು ಆವಾಗವಾಗ? समय और समय के प्रमाण आत्माओं की सूक्ष्म पुकार सुनने में आती है. ಮತ್ತಿದನ್ನು ಕೇಳ್ತಾರೆ ಬಾಬಾ. ಸಮಯ ಮತ್ತು ಸಮಯ ಪ್ರಮಾಣಕ್ಕನುಸಾರವಾಗಿ ಆತ್ಮಗಳ ಕೂಗು ಕೇಳಿಸ್ತಿದೆ ಏನು? ಕೇಳಿಸಾಗತ್ತೈತೆ ನಮಗೆ? ಕರಾಕತ್ತಾರವ್ರು ನಾವು ಎಲ್ಲಿ ಅದಕ್ಕೆ ಎದ್ದೇಳು ದೇವಿ ಎದ್ದೇಳು ಮಂಜುನಾಥ ಅವರು ಗಂಟೆ ಬಡ್ದು ಎಬ್ಬಿಸ್ಲಿಕ್ಕತ್ತಾರೆ. ನಾವು ಎದ್ದೀವ? ಅವ್ರಿಗೆಲ್ಲ ಏನು ಕೊಡ್ಬೇಕೀಗ ನಾವು? ಅವ್ರಿಗೆ ಏನೇನು ಬೇಕೋ ಅದನ್ನು ಕೊಡಬೇಕಲ್ಲ, ಅದನ್ನು ಕೇಳ್ತಾರೆ ಬಾಬಾ. समय और समय के प्रमाण आत्माओं की सूक्ष्म पुकार सुनने में आती है वा अपने में ही सदा बीजी रहते हो. ಇನ್ನು ನಿಮ್ಮದೇ ನೀವು ಮಾಡ್ಕೊಳಿಕತ್ತೀರೋ ಅಂತ ಕೇಳ್ತಾರೆ ಬಾಬಾ. कल्प पहले वाले आपके भक्त आत्माएं अपने अपने इष्ट का आह्वान कर रही है. कल्प पहले वाले आप भक्त आत्माएं. ಕಲ್ಪದ ಮೊದಲು ನೀವು ಆತ್ಮಗಳ ಭಕ್ತರು ತಮ್ಮ ಇಷ್ಟ ದೇವಿಯರನ್ನು ಆಹ್ವಾನ ಮಾಡ್ತಿದ್ದಾರೆ. ಆಜಾ ಆಜಾ ಕಿ ಧೂನ್ ಲಗಾ ರಹಿ ಹೇ. ಬಾ 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 ಎಲ್ಲಿದಿ ಎಲ್ಲಿದಿ ಅಂತ ಕರೀಲಿಕತ್ತಾರೆ. दिन प्रतिदिन अपनी पुकार सजाओं से सजाते हुए अर्थात खूब गाजे बाजे बजाते हुए जोर शोर से पुकारना शुरू करते हैं. ಬಾಬಾ ಹೇಳ್ತಿದ್ದಾರೆ, ದಿನ ಪ್ರತಿದಿನ ನಿಮ್ಮ ಕೂಗು ಹೆಚ್ಚಾಗ್ತಿದೆ. ಹೆಂಗೆ ಹೆಚ್ಚಾಗ್ತದೆ? ಗಂಟೆ ಬಾರಿಸ್ತಾರೆ, ನಗಾರಿ ಬಾರಿಸ್ತಾರೆ, ಏನೇನು ಬಾರಿಸಿ 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 ಆ ಭಗವಂತನನ್ನು ಜಾಗೃತ ಮಾಡ್ತಾರೆ. ಈ ಹಣೆ ಬರ ಯಾರಿಗೆ ಬಂದಿದೆ? ಭಕ್ತರಿಗೆ ಬಂದಿದೆ. ನಾವೇ ಎದ್ದು ಕೊಡಬೇಕೋ? ಅವರು ಬಡ್ದಾಗಿ ಹೇಳೋದು ನಾವು. ಅದಕ್ಕೆ ಹೇಳ್ತಾರೆ ಬಾಬಾ, ದಿನ ಪ್ರತಿದಿನ ಆ ಪುಕಾರ್ ಸಾಜಾಂಸೆ, ಅದೇ ಸಾಜಾಂಸೆ ಅಂದರೆ ಇವೆಲ್ಲ ಇದಾವಲ್ಲ. सजाते हुए अर्थात खूब गाजे बाजे बजाते हुए जोर शोर से पुकारना शुरू करते हैं. आप सभी को राजी करने के अनेक साधन अपनाते रहते हैं. ನಿಮ್ಮನ್ನು ರಾಜಿ ಮಾಡೋ ಸಲುವಾಗಿ, ನಿಮ್ಮನ್ನು ಅಂದರೆ ನೀವು ದೇವತಾ ಆತ್ಮಗಳನ್ನು ರಾಜಿ ಮಾಡಿಕೊಳ್ಳುವ ಸಲುವಾಗಿ ಅವರು ಯಾವುದ್ಯಾವುದೋ ಸಾಧನಗಳಿಂದ ಏನು ಮಾಡ್ತಿದ್ದಾರೆ? ಬಾರಿಸ್ತಿದ್ದಾರೆ. तो चैतन्य में गुप्त रूप में सुनते हुए देखते हुए रहम नहीं आता. बाबा ಕೇಳ್ತಾರೆ, ಚೈತನ್ಯ ಮೇ ಗುಪ್ತ ರೂಪ ಮೇ ಸುನ್ತೆ ಹುಯೆ, ಸ್ಥೂಲದಲ್ಲಿನೂ ಕರಿತಿದ್ದಾರೆ, ಸೂಕ್ಷ್ಮವಾಗಿಯೂ ಕರಿತಿದ್ದಾರೆ. ಇದೆಲ್ಲ ನೋಡ್ತಾ ನಿಮಗೆ ದಯಾ ಬರೋದಿಲ್ಲೇನು ಅಂತ ಕೇಳ್ತಾರೆ ಬಾಬಾ. ವಾ ಅಬ್ ತಕ್ ಅಪ್ನೇ ಊಪರ್ ರೆಹನ್ ಕರ್ನೆ ಮೇ ಬಿಜಿ ಹೋ. ಇನ್ನು ನಿಮ್ಮದೇ ನೀವು ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಇದ್ದೀರೇನು? ವಿಶ್ವ ಕಲ್ಯಾಣಕಾರಿ ಮಹಾದಾನಿ ವರದಾನಿ ಸ್ವರೂಪ ಮೇ ಸ್ಥಿತ್ ಹೋನೆ ಸೆ ಹಿ रहम आएगा. ನಾನಾತ್ಮ ಯಾರೋ? ವಿಶ್ವ ಕಲ್ಯಾಣಕಾರಿ ಆತ್ಮ. ನಾನಾತ್ಮ ಮಹಾದಾನಿ ಆತ್ಮ, ನಾನಾತ್ಮ ವರದಾನಿ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆದರೆ ಆವಾಗ ನಮಗೇನು ಬರ್ತದೆ? ರಹಮ್ ಬರ್ತದೆ, ದಯಾ ಬರ್ತದೆ, ಕರುಣಾ ಬರ್ತದೆ. स्वयं को जगत माता व जगत पिता के स्वरूप में अनुभव करने से ही रहम उत्पन्न होगा. ನನ್ನನ್ನು ನಾನು ಏನಂತ ತಿಳ್ಕೋಬೇಕು? ನಾನು ಜಗತ್ ಮಾತಾ, ನಾನು ಜಗತ್ ಪಿತಾ. ಮಾತಾ ಅಂದ್ರೇನು? ಮಾತಾನ ಕೆಲಸ ಏನಿರ್ತದೆ? ಎಲ್ಲರನ್ನ ಮಕ್ಕಳನ್ನು ಪಾಲನೆ ಮಾಡುವಂಥದ್ದು, ಎಲ್ಲ ಮಕ್ಕಳಿಗೆ ಏನು ಬೇಕು ಅಂತ ಕೊಡುವಂಥದ್ದು. ಈ ಸ್ವರೂಪದಲ್ಲಿ ನಾನು ಸ್ಥಿತ ಇದ್ದೀನೇನು?
ನನ್ನ ಅನುಭವಕ್ಕೆ ಬರ್ತದೇನೋ, ನಾನು ಜಗತ್ ಮಾತಾ, ನಾನು ವಿಶ್ವ ಕಲ್ಯಾಣಕಾರಿ. ಈ ಥರ ನಾವು ಈ ಸ್ವರೂಪದಲ್ಲಿದ್ದರೆ ನಮಗೆ ದಯಾ ಬರ್ತದೆ. ಕಿಸಿ ಭೀ ಆತ್ಮ ಕಾ ದುಃಖ ವಾ ಭಟಕನ ಸಹನ್ ನಹಿ ಹೋಗ. ಎಷ್ಟೋ ಆತ್ಮಗಳು ದುಃಖದಲ್ಲಿ ಏನು ಮಾಡ್ತಿದ್ದಾವೆ? ಭಟಕ್ ರಹಿ ಹೇ, ಆ ಕಡೆ ಈ ಕಡೆ ಏನು ಮಾಡಲಿ ಹೆಂಗೆ ಮಾಡಲಿ ಅಂತ ಅನ್ಲಿಕ್ಕತ್ತಾರಲ್ಲ ಅವರು. ಲೇಕಿನ್ ಈ ಸ್ವರೂಪೇ ಬಹುತ್ ಕಮ್ ಸಮಯ ಠೇರ್ತೆ ಹೋ. ಆದರೆ ಈ ಸ್ವರೂಪದಲ್ಲಿ ಬಹಳ ಕಡಿಮೆ ನಿಲ್ತಾರೆ. ಸಮಯ ಪ್ರಮಾಣ ಸೇವಾ ಕಾ ಸ್ವರೂಪ ಬೇಹದ್ और ವಿಶಾಲ ಹೋನಾ ಚಾಹಿಯೆ. ಸಮಯ ಪ್ರತಿ ಏನಿರ್ಬೇಕಂತಾರೆ ಬಾಬಾ? ಸೇವಾ ಸ್ವರೂಪ ಹೆಚ್ಚಾಗಬೇಕು ಅಂತ ಹೇಳ್ತಾರೆ ಬಾಬಾ. बेहद का स्वरूप कौन सा है? अभी जो कर रहे हो इसको बेहद कहेंगे. ಈಗೇನು ಮಾಡ್ಲಿಕ್ಕತ್ತೀರಲ್ಲ, ಬರ್ತೀವಿ ಅಮೃತ ವೇಳೆದೊಳಗೆ ಬರ್ತೀವಿ, ಯೋಗ ಮಾಡ್ತೀವಿ, ಮುರ್ಲಿ ಕೇಳ್ತೀವಿ, ಮನೆಗೆ ಹೋಗ್ತೀವಿ, ಮುಗೀತು. ಇದೇ ಬೇಹದ್ ಸೇವಾ ಅಂತಾರೇನೋ, ಇದಕ್ಕೆ ಅಂತಾರೆ ಬಾಬಾ. ಬೇಹದ್ ಸೇವಾ ಅಂದರೆ मेला बेहद का हुआ, पहले की भेंट में अब बेहद समझते हो, लेकिन अंतिम बेहद का स्वरूप क्या है? ಮೊದಲು ಹೆಂಗಿತ್ತು ಸೇವಾ? ಅಷ್ಟೇ ಇತ್ತು. ಇವತ್ತು ಎಲ್ಲೆಲ್ಲಿ ಹೋಗ್ಲಿಕ್ಕತ್ತ ಸೇವಾ? ಸೋಷಿಯಲ್ ಮೀಡಿಯಾದಲ್ಲಿನೂ ಹೋಗ್ಲಿಕ್ಕತ್ತದಲ್ಲ ಸೇವಾ, ಬಾಬಾನ ಸೇವಾ. ಟಿ ವಿನಲ್ಲಿ ಬರ್ತಿದೆ, ಮೊಬೈಲ್ಗಳಲ್ಲಿ ಬರ್ತವೆ, ಆನ್ಲೈನ್ ಕ್ಲಾಸಸ್ ಬರ್ಲಿಕ್ಕೆ. ಮೊದಲ ಅಲ್ಲೇ ಹೋಗಬೇಕಿತ್ತು, ಮುರಳಿ ಸಿಗ್ತಿದ್ದಿಲ್ಲ, ಏನೂ ಸಿಗ್ತಿದ್ದಿಲ್ಲ. ಗೀತಾ ಪಾಠಶಾಲಕ್ಕೆ ಹೋದ್ರೇ ಮುರಳಿ, ಅಲ್ಲಿ ಹೋದ್ರೇ ಯೋಗ. ಈಗೇನಾಗ್ಲಿಕ್ಕತ್ತದ? ಮನೆಯೂ ಏನಾಗಿದೆ ಇವತ್ತು? ಗೀತಾ ಪಾಠಶಾಲೆ ಆಗಿದಾವಲ್ಲ, ಮನೆಯೊಳಗೆ ಎಷ್ಟೋ ಜನ ಮನೆಯೊಳಗೆ ಮುರಳಿ ಕೇಳ್ತಾರೆ, ಟಿ ವಿನಲ್ಲಿ ಮುರಳಿ ಕೇಳ್ತಾರೆ, ಮೊಬೈಲ್ನಲ್ಲಿ ಮುರಳಿ ಕೇಳ್ತಾರೆ, ಹೋಗ್ತಾ ಬರ್ತಾನೋ ಕೇಳ್ತಾರೆ. ಅಷ್ಟು ಮಟ್ಟಿಗೆ ಬೇಹದ್ ಸೇವಾ ಆಗಿದೆಯಲ್ಲ ಈಗ. ಅದಕ್ಕೆ ಹೇಳ್ತಾರೆ ಬಾಬಾ, ಅಂತಿಮ ಬೇಹದ್ ಕಾ ಸ್ವರೂಪ್ ಕ್ಯಾ ಹೈ? ಕೊನೆಗೆ ಬೇಹದ್ದಿನ ಸ್ವರೂಪ ಹೆಂಗಿರ್ತದೆ? समय की रफ्तार प्रमाण सिर्फ संदेश देने का कार्य में भी अब तक कितने परसेंटेज को संदेश दिया है? ಸಮಯದ ವೇಗ ಏನದ ಈಗ? ಬಹಳ ತೀವ್ರ ಫಾಸ್ಟ್ ಉಂಟದಲ್ಲ. ಎಷ್ಟು ಫಾಸ್ಟ್ ಉಂಟದ ನೋಡ್ರಿ ಟೈಮ್ ಅಂತಿರ್ತೀವಲ್ಲ ಮನೆಯೊಳಗೆ. ಹಾಗೇನೆ ಪರಮಾತ್ಮನ ಸಂದೇಶ ಎಷ್ಟು ಫಾಸ್ಟಾಗಿ ಹೋಗ್ಲಿಕ್ಕತ್ತದ, ಎಷ್ಟು ಫಾಸ್ಟಾಗಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಸಂದೇಶ ಮುಟ್ಟಿದೆಯಾ? सत्युग के आदि की 9 लाख प्रजा आपके सामने दिखाई देती है. ಸತ್ಯುಗದಲ್ಲಿ ಎಷ್ಟು ಜನ ಬರಬೇಕು? 9 ಲಕ್ಷ ಬರಬೇಕು. ನಿಮ್ಮ ಎದುರುಗಡೆ ಇದ್ದಾರೇನು? ಆದಿ ಕಿ ಪ್ರಜಾ ಕಿ ಭಿ ಕುಚ್ ವಿಶೇಷತಾಯೇ ಹೋಗಿನಾ? ಆದಿನಲ್ಲಿ 9 ಲಕ್ಷ ಅಂತಂದ್ರಲ್ಲಿ ರಾಜರು ಇರ್ತಾರೆ, ಪ್ರಜೆಗಳು ಇರ್ತಾರೆ, ಎಲ್ಲನೂ ಇರ್ತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, ಪ್ರಜೆಗಳಲ್ಲಿನೂ ಕೂಡ ಏನಿದ್ದಾವೆ? ಕೆಲವೊಂದಿಷ್ಟು ವಿಶೇಷತೆಗಳಿದ್ದಾವೆ. ऐसी विशेषता संपन्न आत्मा ये सभी सेवा केंद्रों में भी दिखाई देती है. ಎಲ್ಲ ಸೇವಾ ಕೇಂದ್ರಗಳಲ್ಲಿ ಇಂಥ ವಿಶೇಷ ಸಂಪನ್ನ ಆತ್ಮಗಳು ಕಾಣಿಸ್ತಾರೆ. ವಹ ಭೀ ಅಭಿ ಘೂಂಘಟ್ ಮೇ ಹಿ ಹೇ. ಇನ್ನು ಘೂಂಘಟ್ಟೊಳಗೆ ಕೂತಿದ್ದೀರೇನಂತ ಕೇಳ್ತಾರೆ ಬಾಬಾ. ಘೂಂಘಟ್ ಅಂದರೆ ಎಲ್ಲ ಮುಚ್ಕೊಂಡು, ಘೂಂಘಟ್ ಮುಚ್ಚಿರ್ತಾರಲ್ಲ, ಮದುವೆಯೊಳಗೆ ಹಾಕಿರ್ತಾರಲ್ಲ ಕನ್ಯಾಗೆ, ಘೂಂಘಟ್ಟು, ಮುಖ ಕಾಣಿಸೋದಿಲ್ಲ. ಹಾಂ, ಅದನ್ನು ಹೇಳ್ತಾರೆ ಬಾಬಾ. ಇನ್ನು ಒಳಗೆ ಕೂತಿದ್ದೀರೇನು? 16,000 की माला दिखाई देती है. टीचर्स ने 16,000 की माला तैयार की है. ಟೀಚರ್ಗಳು ಕೇಳ್ತಾರೆ ಬಾಬಾ, ಇಷ್ಟು ಮಂದಿನ ನೀವು ತಯಾರು ಮಾಡಿದ್ದೀರಾ? ಘೂಂಘಟ್ ಕೋಲ್ನೆ ಕಿ ಡೇಟ್ ಕೌನ್ ಸಿ ಹೇ? ಘೂಂಘಟ್ ಅಂದ್ರೇನು? ದೇಹಾಭಿಮಾನನ ಒಂದು ಘೂಂಘಟ್. ನಾನು ಆತ್ಮ ಒಳಗಿದ್ದೀನಿ, ಆತ್ಮನ ಮೇಲೆ ಏನಿದೆ? ದೇಹ ಇದೆ. ಆತ್ಮಾಭಿಮಾನ ಇದ್ದರೆ ಘೂಂಘಟ್ ಓಪನ್ ಆದಂಗೆ. ಇನ್ನೂ ದೇಹಾಭಿಮಾನದಲ್ಲಿ ಇದ್ದೀರಿ ಅಂತಂದರೆ घूंघट ಒಳಗಡೆ ಇದ್ದ ಹಾಗೆ. ಅದಕ್ಕೆ ಹೇಳ್ತಾರೆ ಬಾಬಾ, घूंघट खोलने की डेट कौन सी है? समय प्रमाण अब होना तो है ही, लेकिन ऐसे समझ कर भी अलबेले मत बनना. ಇಷ್ಟೆಲ್ಲ ತಿಳ್ಕೊಂಡು ಮತ್ತಿನ ಆ ಕಡೆ ಈ ಕಡೆ, ಆ ಕಡೆ ಹೋಗೋದು ಈ ಕಡೆ ಹೋಗೋದು ಮಾಡಬೇಡಿ. अब बेहद के प्लान्स बनाओ. बेहद के प्लान्स अर्थात जिन भी आत्माओं की सेवा करते हो वह हर एक आत्मा अनेकों के निमित्त बनने वाली हो. ಹೆಂಗೆ ಸೇವಾ ಮಾಡಬೇಕು ಅಂತಂದರೆ,
ಇಲ್ಲಿ ಬಂದಂಥ ಆತ್ಮಗಳು ಮತ್ತು ಅವರು ಇನ್ನೊಂದು 10 ಮಂದಿಗೆ ಹೇಳುವಷ್ಟು ಅವರನ್ನು ತಯಾರು ಮಾಡಿ ಕಳಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ಏಕೈಕಾತ್ಮ ಬೇಹದ್ ಕಿ ಆತ್ಮಾओं की सेवा के प्रति निमित्त बने. ಒಂದೊಂದು ಆತ್ಮ ಅನೇಕ ಆತ್ಮಗಳ ಸೇವೆ ಮಾಡೋಕ್ಕೆ ನಿಮಿತ್ತ ಆಗಬೇಕು. अब तक तो आप स्वयं एक एक आत्मा के प्रति समय दे रहे हो. आप ऐसी ही आत्माओं की सेवा करो जो वह आत्मा ही अनेकों की सेवा अर्थ निमित्त बने. ನಾವಿಲ್ಲೊಂದು 6 ಆತ್ಮಗಳನ್ನು ಸರಿಯಾಗಿ ತಯಾರು ಮಾಡಿದರೆ ಆ ಒಂದೊಂದು ಆತ್ಮ 10 ತಯಾರು ಮಾಡಿದ್ರೆ ಎಷ್ಟಾಗ್ತಾವೆ? 60. ಆ 60 ಆತ್ಮಗಳು ಮತ್ತೆ ಹೆಂಗಿದಿದೆ ಡಬಲ್ 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 ತ್ರಿಬಲ್ ತ್ರಿಬಲ್ ಧಮಾಕ ಇದು. ಈ ಥರ ನೀವೇನು ಮಾಡಬೇಕು? ಆತ್ಮಗಳಿಗೆ ತಯಾರು ಮಾಡಬೇಕು. ಉನ್ಕೆ ನಾಮ್ ಸೆ ಸೇವಾ ಹೋ. जैसे कई आत्माएं अपने संबंध संपर्क और सेवा के आधार पर अनेकों में प्रसिद्ध होती हैं, अर्थात उनके गुणों और कर्तव्य की छाप अनेकों प्रति पहले से ही होती है. इसमें सिर्फ धनवान की बात नहीं, वह सिर्फ पोजीशन की बात नहीं, लेकिन कई साधारण भी अपने गुण और सेवा के आधार पर अपनी अपनी फील्ड में प्रसिद्ध होते हैं. ಪ್ರಸಿದ್ಧ ಆಗೋದಂತಂದ್ರೆ ಏನು ತಿಳ್ಕೊಂಡಿದ್ದೀವಿ ನಾವು? ಇಲ್ಲಿ ಮೇಲೆ ಸ್ಟೇಜ್ ಮೇಲೆ ಕೂಡಬೇಕು, ಸ್ಟೇಜ್ ಮೇಲೆ ಕೂತ್ಕೊಂಡು ನಮ್ಮ ಮುರಳಿ ಕೇಳಿ ಅವ್ರು ನಮಗೆ ಚಲೋ ಚಲೋ ಅನ್ಬೇಕು, ಹಿಂಗೆ ಪ್ರಸಿದ್ಧ ಅಲ್ಲಂತಾರೆ ಬಾಬಾ. ನಿಮ್ಮ ಗುಣಗಳೇ ಅವ್ರಿಗೆ ಸಂದೇಶ ಕೊಡಬೇಕು. ಅಷ್ಟು ಸಾಧಾರಣದಿಂದ ಸೇವೆ ಮಾಡೋದದೇ ಇದು. ಹೇಳಬಾರ್ದು ಅಂತಲ್ಲ, ಹೇಳಬೇಕು ಇಲ್ಲ ಅಂತಲ್ಲ, ಆದರೆ ಹೆಚ್ಚು ಸೇವೆ ಆಗೋದು ಬಾಯಿದಿಂದ ಸಂದೇಶ ಹೇಳಿದ ಸೇವೆ ಆಗೋದಿಲ್ಲ. ನಾವು ಫೀಲ್ಡಿಗೆ ಹೋದಾಗ, ನಮ್ಮ ಫೀಲ್ಡ್ ಏನಿದಾವಲ್ಲ ಅಲ್ಲಿ ಹೋದಾಗ ನಾವು ನಮ್ಮ ಗುಣಗಳನ್ನು ಹೆಂಗೆ ಪ್ರದರ್ಶನ ಮಾಡ್ತೀವೋ ಅದರ ಮೇಲೆ ಏನಾಗ್ತದೆ? ಬಾಬನ ಸೇವಾ. ಅದನ್ನು ಹೇಳ್ತಾರೆ ಬಾಬಾ. पोजीशन की बात नहीं, लेकिन कई साधारण भी अपने गुण और सेवा के आधार पर अपनी अपनी फील्ड में प्रसिद्ध होते हैं. ನಾವು ಪ್ರಸಿದ್ಧ ಆಗೋದು ಇದರಿಂದ ಪೊಸಿಷನಿಂದ ಅಲ್ಲ, ನಮ್ಮ ವಿಶೇಷ ಗುಣಗಳಿಂದ ನಾವು ಪ್ರಸಿದ್ಧಿ ಆಗ್ತೀವಿ ಅಂತ ಹೇಳ್ತಾರೆ ಬಾಬಾ. ಚಾಹೆ राजनीतिक हो, चाहे धार्मिक हो, लेकिन प्रभावशाली हो, ऐसी आत्माओं को चुनो जो आप लोगों की तरफ से वे आत्माएं सेवार्थ निमित्त बनती जाए. ऐसी क्वालिटी की सर्विस अभी रही हुई है. ಈಗೆಲ್ಲ ಇದು 75ರೊಳಗೆ ಹೇಳಿದ್ದದ, ಇಷ್ಟೊತ್ತಿಗಾಗಲೇ ಏನು ಮಾಡಿದ್ದಾರೆ? ದೊಡ್ಡ ದೊಡ್ಡ ಮಂದಿನ ಕರೆಸೋದು, ಮಿನಿಸ್ಟರ್ಸ್ಗಳನ್ನು ಕರೆಸೋದು, ಕಾಂಟ್ರಾಕ್ಟರ್ಗಳನ್ನು ಕರೆಸೋದು. ಅಂದ್ರೆ ಅವರು ಬಹಳಷ್ಟು ಮಂದಿಯೊಳಗೆ ಕಾಂಟ್ಯಾಕ್ಟ್ನಾಗ ಬರ್ತಿರ್ತಾರಲ್ಲ, ಅವ್ರಿಗೆ ಹೇಳಿದ್ರೆ ಏನಾಗ್ತದೆ? ಎಲ್ಲರಿಗೂ ಗೊತ್ತಾಗ್ತದೆ. नाम के प्रसिद्ध 2 प्रकार होते हैं, एक पोजीशन की सीट के कारण, दूसरे होते हैं गुण और कर्तव्य के आधार पर. ನಮ್ಮ ಹೆಸರು ಹೇಗೆ ಪ್ರಸಿದ್ಧಿ ಆಗ್ತಾವಂತೆ? ನಾವು ಯಾವ ಕುರ್ಚಿ ಮೇಲೆ ಕೂತಿರ್ತೀವಲ್ಲ, ಪೊಜಿಷನ್, ಅದರಿಂದನೇ ಪ್ರಸಿದ್ಧಿ ಆಗ್ತೀರಾ. ಇನ್ನೊಂದು ನಿಮ್ಮ ಗುಣ, ಕರ್ತವ್ಯ, ಕರ್ಮಗಳ ಆಧಾರದಿಂದ ನೀವು ಏನಾಗ್ತೀರಾ? ಪ್ರಸಿದ್ಧಿ ಆಗ್ತೀರಾ. सीट के आधार पर नाम वालों का प्रभाव अल्पकाल के लिए पड़ेगा. ಪೊಜಿಷನ್ ಮೇಲೆ, ಹೈಯೆಸ್ಟ್ ಪೊಜಿಷನ್ ಮೇಲೆ ಏನು ಕೂತಿರ್ತಾರಲ್ಲ ಅದು ಅಲ್ಪ ಕಾಲದ ಪ್ರಭಾವ. ಈಗ ಒಬ್ಬ ಮಿನಿಸ್ಟರ್ ಇರ್ತಾರೆ, ಅವ್ರ ಪ್ರಭಾವ ಎಷ್ಟು ದಿನ ಇರ್ತದೆ? 5 ವರ್ಷ. ಈಗ 5 ವರ್ಷವೂ ಇಲ್ಲ, ಯಾವಾಗ ಅವ್ರ ಕುರ್ಚಿ ಹೋಗುತ್ತೋ ಗೊತ್ತಿಲ್ಲ. ಅವ್ರ ಪೊಜಿಷನ್ ಹೋಯ್ತು ಅಂತಂದರೆ ಅವರು ಪ್ರಸಿದ್ಧಿ ಆಗ್ತಾರೇನು? ಈಗ DC-ನೇ ಇದ್ದಾರೆ ಅಂತ ತಿಳ್ಕೊಳ್ಳೋಣ, ರಿಟೈರ್ ಆದರೆ ಅದರ ಬದಲಾಗಿ ಗುಣಗಳ, ಈಗ ನಿಮ್ಮ ಸಿದ್ದೇಶ್ವರ ಸ್ವಾಮಿಗಳದಾರ, ಅವರು ಅಂಥವರೆಲ್ಲ ಏನಾಗ್ತಾರೆ? ಗೌತಮ್ ಬುದ್ಧ, ಮಹಾವೀರ, ಇವರೆಲ್ಲ ಕಾಲಕ್ಕೂ ಏನಾಗ್ತಾರೆ? ಪ್ರಸಿದ್ಧಿ ಆಗ್ತಾರೆ. ನಮ್ಮ ದಾದಿಯರು, ನಾನು ಅವ್ರನ್ನೆಲ್ಲ ನೆನಪು ಮಾಡ್ತೀವಲ್ಲ, ಹೆಂಗೆ ಅವರು ಪ್ರಸಿದ್ಧಿ ಆದರೂ ಅವರ ಗುಣಗಳು, ಅವ್ರ ಕರ್ಮಗಳ ಪ್ರಸಿದ್ಧ ಏನಾಗ್ತದೆ? ಅದು ಬೇಹದ್ದಿರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಆ ಪ್ರಭಾವ ಭಾಳ ದಿವಸ ಇರೋದಿಲ್ಲ. गुण और कर्तव्य के आधार पर आत्माओं का प्रभाव सदा काल के लिए पड़ेगा. ಅವ್ರ ಹೆಸರು ಅದಕ್ಕೇನಂತಾರೆ? ಅವರು ಅಜರಾಮರ ಅಂತ ಹೇಳ್ತಾರೆ. ಸೂರ್ಯ ನಕ್ಷತ್ರಗಳು ಇರುವವರೆಗೂ ಅವ್ರದ್ದೇನಿರ್ತದೆ? ಈಗ ಕೃಷ್ಣ, ಸತ್ಯುಗದ ಕೃಷ್ಣ
ಹೆಂಗೆ ಪ್ರಸಿದ್ಧಿ ಅದ? 4 ಯುಗದಲ್ಲಿ ಅವನ ಹೆಸರಿದೆ. ದ್ವಾಪರದಲ್ಲಿ ಹೆಸರು ಬರ್ತದೆ, ಕಲಿಯುಗದಲ್ಲಿ ಬರ್ತದೆ, ಸಂಗಮದಲ್ಲಿ ಬರ್ತದೆ, ಎಲ್ಲದರಲ್ಲಿ ಅವನ ಹೆಸರು ಪ್ರಸಿದ್ಧಿ ಅದಲ್ಲ. ಹೆಂಗೆ ಪ್ರಸಿದ್ಧಿಯಾದ ಕೃಷ್ಣ? ಪ್ರಸಿದ್ಧಿ ಹೆಂಗೆ ಆಗ್ತಾನೆ ಕೃಷ್ಣ? ಗುಣಗಳು, ಆತನ ಗುಣಗಳು ಹಾಡ್ತೀವಲ್ಲ, ಅದೇ ಮಧುರ ಮಧುರ ಮಧುರ, ಅವೆಲ್ಲ ಮಧುರ ಇರೋದ್ರಿಂದ ಕೃಷ್ಣ ಇವತ್ತು ಯುಗ ಯುಗಕ್ಕೂ ಏನಿದ್ದಾನೆ? ಪ್ರಸಿದ್ಧಿ ಇದ್ದಾನೆ. इसलिए रूहानी सेवा के निमित्त ऐसी प्रसिद्ध आत्माओं को निकालो, तब थोड़े समय में बेहद की सर्विस कर सकेंगे. ಅಂಥ ಆತ್ಮಗಳನ್ನು ಹುಡುಕಂತಾರೆ ಬಾಬಾ. ಅಂಥವ್ರಿಗೆ ನೀವು ಏನು ಮಾಡಬೇಕು? ಸರ್ವಿಸ್ ಮಾಡೋಕ್ಕೆ ಹೇಳಬೇಕು. ಇಸ್ಕೋ ಕೇತೆ ಹೇ ವಿಹಂಗ ಮಾರ್ಗ. ಸೇವಾ ಹೆಂಗಾಗಬೇಕು? ವಿಹಂಗ ಮಾರ್ಗ ಅಂದರೆ ಅಷ್ಟು ಫಾಸ್ಟ್ ಆಗಬೇಕು. ಹೇಳ್ತಾರಲ್ಲ, ಈಗ ಮೊದಲು ಟಿ ವಿನಲ್ಲಿ ಬರ್ತಿದ್ದಿಲ್ಲ, ಆಸ್ಥಾ ಚಾನಲ್ದಲ್ಲಿ ಒಂದೇ ಬರ್ತಿತ್ತು. ಅದು ಎಷ್ಟು ತೋರಿಸ್ತಿದ್ರು? 15 ಮಿನಿಟ್ಸ್ ಅಷ್ಟೇ ತೋರಿಸ್ತಿದ್ರು. ಇವತ್ತು 2 ಚಾನಲ್, ಟಿ ವಿ ಚಾನಲ್ 2 ಅದು, ಮತ್ತು ಯೂಟ್ಯೂಬ್ನಲ್ಲಿ ಎಷ್ಟೊಂದು ಚಾನಲ್ಸ್ಗಳಿದಾವಲ್ಲ, ಅದರಿಂದ ಏನಾಗ್ತದೆ? ಇವತ್ತು ಸೇವಾ ವಿಹಂಗ ಮಾರ್ಗದಲ್ಲಿ ನಡೀತಾ ಇದೆ. ಬಾಬಾ ಹೇಳ್ತಾರೆ, तो अब ऐसी सर्विस की रूपरेखा बनाओ, ऐसी सेवा के निमित्त बनने वाली आत्माएं आप गॉडली स्टूडेंट्स की तरह रेगुलर स्टूडेंट्स नहीं बनेंगी. सिर्फ उनका संबंध और संपर्क समीप और स्नेह युक्त होगा. ಸುಮ್ಮನೆ ಸ್ಟೂಡೆಂಟ್ಸ್ ಅಂಥೇಳಿ ಬರೋದು ಹೋಗೋದಲ್ಲ. ನೀವೆಲ್ಲೆಲ್ಲಿದ್ದೀರೋ ಅಲ್ಲಿ ಏನು ಮಾಡಬೇಕು? ಸ್ನೇಹಯುಕ್ತ ಸಂಬಂಧ ಸಂಪರ್ಕದಲ್ಲಿ ಅವರನ್ನು ಸಮೀಪ ತಗೊಂಡು ಬರಬೇಕು. ऐसी आत्माओं को विशाल बुद्धि बन उनकी इच्छा प्रमाण, उनकी प्राप्ति का आधार समझते हुए उनके अनुभव द्वारा अनेकों की सेवा के निमित्त बनाना पड़े. ಅದಕ್ಕೆ ಬಾಬಾ ಹೇಳ್ತಾರೆ, ಇಂಥ ಆತ್ಮಗಳಾಗಬೇಕು, ವಿಶಾಲ ಬುದ್ಧಿ ಉಳ್ಳವರಾಗಬೇಕು. ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ತಕ್ಕಂಥ ಆತ್ಮಗಳ ಇಚ್ಛೆಗಳನ್ನು ಅವ್ರಿಗೇನು ಮಾಡಬೇಕು? ಪ್ರಾಪ್ತಿ ಮಾಡಿಸ್ಬೇಕು. ಅದರ ಆಧಾರದಿಂದನೇ ಅವ್ರು ಬರೋರು. ಸುಮ್ಮನೆ ಮೇಲ್ಮೇಲೆ ನೀ ಆತ್ಮ, ನಿನ್ನ ತಂದೆ ಪರಮಾತ್ಮ, ಕಲ್ಪ ಹಿಂಗೆ ಹಿಂಗೆ ಅಂತ ಹೋದ್ರೆ ತಲೆಗೆ ಹೋಗೋದಿಲ್ಲ. ಅದು ಹೇಳೋಕ್ಕಿಂತ ಮುಂಚೆನೇ ನಾವು ಅವ್ರಿಗೆ ಏನು ಕೊಡ್ಬೇಕಂತಾರೆ ಬಾಬಾ? ಸ್ನೇಹ ಕೊಡಬೇಕು, ಪ್ರೀತಿ ಕೊಡಬೇಕು. ಇವೆಲ್ಲ ಕೊಟ್ಟು ಆಮೇಲೆ ಹೇಳಬೇಕು. ಇಸ್ ಬೇಹದ್ ಕಿ ಸೇವಾ ಅರ್ಥ परखने की शक्ति की आवश्यकता है. इसलिए अब ऐसी विशाल बुद्धि बन सेवा का विशाल रूप बनाओ. ಅದಕ್ಕೆ ಹೇಳ್ತಾರೆ ಬಾಬಾ, ಆ ಆತ್ಮಗಳನ್ನು ಮೊದಲು ನೀವು ಪರಖ ಮಾಡಬೇಕು. ನಿಮ್ಮ ಬುದ್ಧಿ ವಿಶಾಲ ಇರಬೇಕು. ವಿಶಾಲ ಬುದ್ಧಿಯಿಂದ ವಿಶಾಲ ಸೇವೆ ಮಾಡಬೇಕು. अब देखेंगे ऐसी विशाल सर्विस का सबूत कौन से सपूत बच्चे देते हैं. ಇಂಥ ಒಂದು ವಿಶಾಲ ಸರ್ವಿಸ್, ಸೇವೆ, ಸಬೂತ್ ಯಾವ ಮಕ್ಕಳು ಏನು ಕೊಡ್ತಾರೆ ನೋಡೋಣ. ಐಸಿ ಸರ್ವಿಸ್ಗೆ ನಿಮಿತ್ತ बनने वाले ರಾಜ್ಯ ಪದಕ್ಕೆ ಅಧಿಕಾರಿ ಬಂತೆ ಹೇ. ಈ ಥರ ನೀವು ಸೇವೆಗೆ ನಿಮಿತ್ತ ಆದರೆ ನಿಮಗೇನು ಸಿಗ್ತದೆ? ರಾಜ್ಯ ಪದವಿಗೆ ಅಧಿಕಾರಿಯಾಗ್ತೀರಾ. कौन सा जो नंबर 1 जाता है यह रिजल्ट से पता पड़ जाएगा. अच्छा, ऐसे सर्विसेबल बेहद के विशाल बुद्धि वाले ಸಂಕಲ್ಪ ದ್ವಾರಾ ಭೀ ಅನೇಕ ಆತ್ಮಗಳಿಗೆ ಸೇವೆ ಮಾಡುವಂತಹ ತಂದೆಯ ಸಮಾನ, ಯಾವಾಗಲೂ ಅಥಕ್ ಸೇವಾದಾರಿಯಾಗಿ ಸಬೂತನ್ನು ಕೊಡುವಂತಹ ಸಪೂತ್ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು ಹಾಗೂ ಪ್ರೀತಿ. ನಮಸ್ತೆ. ನಮಸ್ತೆ ಬಾಬಾ, ನಮಸ್ತೆ. इस मुरली के विशेष तथ्य विधि और विधान को जानने वाले हर संकल्प और हर कर्म में सिद्धि स्वरूप होते हैं. ವಿಧಿ ಮತ್ತು ವಿಧಾನ ಯಾವ ಆತ್ಮಗಳಿಗೆ ಗೊತ್ತಿದೆ ಅಂಥವರು ಪ್ರತಿಯೊಂದು ಸಂಕಲ್ಪದಲ್ಲೂ ಕೂಡ ಸಿದ್ಧಿ. ಪ್ರತಿಯೊಂದು ಸಂಕಲ್ಪ ಸಿದ್ಧಿ ಅಂದರೆ ಕರ್ಮನೂ ಸಿದ್ಧಿ ಆಗಬೇಕು. ಹಾಗಂದ್ರೆ ನನ್ನ ಆತ್ಮ ಶಾಂತ ಸ್ವರೂಪದೊಂದು ಸಂಕಲ್ಪ ಮಾಡಿದ ತಕ್ಷಣ ನಾನೇನಾಗ್ಬಿಡ್ಬೇಕು? ಸ್ವರೂಪದಲ್ಲಿ ಹೋಗ್ಬಿಡ್ಬೇಕು. ಈ ಥರ ಸಿದ್ಧಿ ಸ್ವರೂಪ ಆಗಬೇಕು ಅಂತಾರೆ ಬಾಬಾ. अपने को बेगमपुर के बादशाह समझते हो. ಎದ್ರ ಬಾದಶಾಹ? ಬೇಗಂಪುರ್ ಬಾದಶಾಹ ಅಂದರೆ ನಾನು ರಾಜ. ಎಂಥ ರಾಜ? ದುಃಖ,
ನೋವು ಇವ್ಯಾವು ಇಲ್ಲದಂತಹ ಜಗತ್ತಿನ ಬಾದಶಾಹ ಅಂತ ತಿಳ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಅರ್ಥಾತ್ ಸಂಕಲ್ಪ ಮೇ ಭೀ ಗಮ್ ಅರ್ಥಾತ್ ದುಃಖಕ್ಕೆ ಲಹರ್ ನ ಹೋ, ಮನಸ್ಸಿನಲ್ಲಿನೂ ಕೂಡ ನನಗೆ ದುಃಖ ಐತಿ ಅಂತ ಬರಬಾರ್ದು ಅಂತಾರೆ ಬಾಬಾ. ಸಂಗಮ್ ಯುಗಿ ಬೇಗಂಪುರ್ ಕೆ ಬಾದಶಾಹ ಅರ್ಥಾತ್ ಸರ್ವ ಖುಷಿ ಕೆ ಖಜಾನೆ ಕಾ ಮಾಲೀಕ್, ನನಗೆಲ್ಲ ಖುಷಿ ಸಿಕ್ಕದು, ನಾನೆಲ್ಲ ಪಡ್ಕೊಂಡಿದ್ದೀನಿ ಅನ್ನೋದು ಥರ ಇರಬೇಕು. समय प्रमाण अब बेहद के प्लान्स बनाओ अर्थात जिन भी आत्माओं की सेवा करते हो वह हर एक आत्मा बेहद की आत्माओं की ಸೇವಾ ಕೆ ಪ್ರತಿ ನಿಮಿತ್ತ ಹೋ. ಹೆಂಗೆ ಸೇವೆ ಮಾಡಬೇಕು ಅಂತಂದರೆ, ನಾನು ಯಾವ ಆತ್ಮಗಳಿಗೆ ಈ ಜ್ಞಾನ ಕೊಡ್ತೀನೋ ಅವರು ಕೂಡ ಏನು ಮಾಡಬೇಕು, ಹೋಗಿ ಇನ್ನೊಂದು 4 ಮಂದಿಗೆ ಸೇವೆ ಮಾಡುವಂಥ ಕೆಪಾಸಿಟಿ ಅವ್ರಿಗಾಗಬೇಕು. ಹಾಗೆ ಸೇವೆ ಮಾಡಿ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.